ಏನು ಕಲಬುರಗಿಯಲ್ಲಿ ಇವತ್ತು 900 ಕೋಟಿ ರೂಪಾಯಿಗಳ ವೆಚ್ಚದ ಅಭಿವೃದ್ಧಿ ಯೋಜನೆಗಳಿಗೆ ಶಿಲಾನ್ಯಾಸವನ್ನು ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿನೇ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು, ಹಾಗೆಯೇ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವರೆಲ್ಲರೂ ಕೂಡ ಭಾಗಿಯಾಗಿದ್ದರು. ಸಾವಿರಾರು ಜನರ ಎದುರುಗಡೆ ಸರ್ಕಾರದ ಬಗ್ಗೆ ಖರ್ಗೆ ಅವರೇ ಬೇಸರ ಹೊರಹಾಕಿದರು. ಯಾಕಂದರೆ ಮನ್ರೇಗಾ ಯೋಜನೆ ಹೆಸರನ್ನು ಮೋದಿ ಸರ್ಕಾರ ಬದಲಿಸಿದ್ರೂ ಕೂಡ ಯಾಕ್ರಪ್ಪ ದೊಡ್ಡ ಮಟ್ಟದ ಹೋರಾಟ ಮಾಡ್ತಿಲ್ಲ ಅಂತ ಕಾಂಗ್ರೆಸ್ ನಾಯಕರನ್ನ ವೇದಿಕೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಶ್ನೆ ಮಾಡಿದ್ದಾರೆ. ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ತವರು ಜಿಲ್ಲೆಯಲ್ಲಿ ಇವತ್ತು 903 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ಶಂಕುಸ್ಥಾಪನೆ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು. ಜಿಲ್ಲೆಯ ಯಡ್ರಾಮಿ ಹಾಗೂ ಜೇವರ್ಗಿ ಮತಕ್ಷೇತ್ರದಲ್ಲಿ ಪ್ರಜಾಸೌಧ, ನೂತನ ಕೆಪಿಎಸ್ ಶಾಲೆಗಳಿಗೆ ಅಡಿಗಲ್ಲು ಸೇರಿದಂತೆ 867 ಕೋಟಿ ರೂಪಾಯಿ ವೆಚ್ಚದ 87 ಕಾಮಗಾರಿಗಳ ಶಂಕುಸ್ಥಾಪನೆ ನೆರವೇರಿಸಿದ್ರು. 38 ಕೋಟಿ 29 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗಳ ಉದ್ಘಾಟನೆಯೂ ಆಯಿತು. ಆಮೇಲೆ ಸಮಾವೇಶದಲ್ಲಿ ಖರ್ಗೆ ಭಾಷಣ ಮಾಡಿದ್ರು. ಖರ್ಗೆ ಭಾಷಣದಲ್ಲಿ ರಾಜ್ಯ ಸರ್ಕಾರದ ಮೇಲೆ ಒಂದಷ್ಟು ಬೇಸರನೂ ಹೊರಹಾಕಿದ್ರು. ಮೈಸೂರು ಕನಕಪುರವನ್ನ ಅಭಿವೃದ್ಧಿ ಮಾಡ್ಕೊಳ್ತಿದ್ದೀರ, ನಮ್ಮ ಭಾಗದಲ್ಲೂ ಅದೇ ತರ ಅಭಿವೃದ್ಧಿ ಮಾಡ್ರಪ್ಪ ಅಂತ ಹೇಳಿಕೆ ಕೊಟ್ರು. ಅದಕ್ಕೆ ಶಿವಕುಮಾರ್, ನೀವು ಹುಟ್ಟೋದು ಬೇಡ ನಮ್ಮ ಕಡೆ, ನಾವಿದ್ದಲ್ಲೇ ಚೆನ್ನಾಗಿದ್ದೇವೆ. ಅದಕ್ಕೆ ನೀವು ಏನು ಮಾಡಿ ಅಂದರೆ, ನಿಮಗೆ ಮಾಡಿಸ್ಕೊಂಡಂಥ ಕೆಲಸ, ಮೈಸೂರಿಗೆ ಮಾಡಿಸ್ಕೊಂಡಂಥ ಕೆಲಸ, ಸಿದ್ದರಾಮಯ್ಯ ಅವರ ಮತಕ್ಷೇತ್ರದಲ್ಲಿ ಆದಂಥ ಕೆಲಸ ಅಥವಾ ಅವ್ರ ಜಿಲ್ಲೆಯಲ್ಲಿ ಆದಂಥ ಕೆಲಸ, ಅದರದ್ದು 75% ಮಾಡಿ ನಮಗೆ. ಆವಾಗ ಮಾತ್ರ ಜನ ಸಮೃದ್ಧಿ, ಸುಖ ಸಮೃದ್ಧಿ ಕಾಣ್ತಾರೆ. ಸಿಎಂ ಡಿಸಿಎಂ ಬಳಿಕ ಖರ್ಗೆ ಅವರ ಸಿಟ್ಟು ಸೀದಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರ ಮೇಲೆ ಹೋಯಿತು. ಕಲ್ಯಾಣ ಕರ್ನಾಟಕದಲ್ಲಿ ಸ್ಕೂಲ್ಗಳಿವೆ, ಆದ್ರೆ ಶಿಕ್ಷಕರಿಲ್ಲ, ಮೊದಲು ಶಿಕ್ಷಕರನ್ನ ಕೊಡಿ, ಇಲ್ಲದಿದ್ರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಲ್ಲ ಅಂತ ಗುಡುಗಿದ್ರು. ಅನೇಕ ಕಡೆ ಸ್ಕೂಲ್ಗಳಿವೆ, ಆದರೆ ಶಿಕ್ಷಕರ ಕೊರತೆ ಇದೆ. ಎಲ್ಲಿವರೆಗೆ ನೀವು ಶಿಕ್ಷಕರು ಸರಿಯಾಗಿ ಕೊಡೋದಿಲ್ಲೋ ಅಲ್ಲಿವರೆಗೆ ಈ ಭಾಗದ ಅಭಿವೃದ್ಧಿ ಆಗೋದಿಲ್ಲ. ನಾನು ಮಧು ಬಂಗಾರಪ್ಪನವ್ರಿಗೆ ಹೇಳ್ತೀನಿ, ಎಲ್ಲಿದ್ದೀರಿ? ಇಲ್ಲಿದೆ. ಮೊದಲೇ ಇಲ್ಲಿ ಸ್ಕೂಲ್ ಕೊಡೋದಕ್ಕಿಂತಲೂ ಬೇಕಾದ್ರೆ ನೀವು ಗಿಡದ ಕೆಳಗೆ ಓದಿಸಿ, ಅದು ಟೀಚರ್ಗಳು ಬೇಕು. ಟೀಚರ್ ಇಲ್ಲದೆ ಏನೂ ಮಾಡೋಕ್ಕಿಲ್ಲ. ಅಭಿವೃದ್ಧಿ ವಿಷಯದಲ್ಲಿ ಕಲ್ಯಾಣ ಕರ್ನಾಟಕವನ್ನ ಪರಿಗಣಿಸಿ ಅಂತ ಬೇಸರ ಹೊರಹಾಕಿದ ಖರ್ಗೆ ಕಾಂಗ್ರೆಸ್ನ ಸಚಿವರು, ಸಂಸದರು, ಶಾಸಕರನ್ನು ತರಾಟೆಗೆ ತಗೊಂಡ್ರು. ನರೇಗಾ ಹೆಸರಲ್ಲಿ ಗಾಂಧೀಜಿ ಹೆಸರನ್ನ ತೆಗೆದ್ರು. ಯಾಕೆ ಹೋರಾಟ ಮಾಡ್ತಿಲ್ಲ, ಮಾತಾಡ್ತಿಲ್ಲ, ಯಾಕೆ ಕೈಕಟ್ಟಿ ಕೂತಿದ್ದೀರಾ ಅಂತ ಸಿಟ್ಟಾದ್ರು. ಜೊತೆಗೆ ರೈತರ ಮಸೂದೆ ವಾಪಸ್ ಪಡೆಯಲು 700 ಜನ ಸತ್ರು. ಅದೇ ಸ್ಥಿತಿ ಮನ್ರೇಗಾಗೂ ಬರುತ್ತೆ ಅಂತ ಎಚ್ಚರಿಕೆಯನ್ನು ನೀಡಿದ್ರು. ಇಂಥವ್ರು ಬಡವರ ಬಗ್ಗೆ ಮಾತಾಡ್ತಾರೆ, ನೀವೆಲ್ಲ ಕೈ ಕುಟ್ಕೊಂಡು ಕುಂತೀರಿ. ಎಲ್ಲಿ ನಾನು ನೋಡಿಲ್ಲ, ಯಾವ ರಸ್ತೆ ಮೇಲೂ ಕೂಡ ಪ್ರತಿಭಟನೆ ಇಲ್ಲ, ಯಾವ ಲೀಡರ್ಸು ಪ್ರತಿಭಟನೆ ಮಾಡಲ್ಲ, ಯಾವ ನಾಯಕರು ಇದ್ರ ಬಗ್ಗೆ ಹೇಳಿಕೆ ಕೊಡಲ್ಲ. ಅಂದ್ರೆ ಅದರ ಅರ್ಥ ನಿಮ್ಮ ಹೊಟ್ಟೆ ತುಂಬಿದೇನಾ? ರೈತರ ಕಾನೂನು, ಕೆಟ್ಟ ಕಾನೂನುಗಳು 3 ತಂದ್ರು. ಆ ಕೆಟ್ಟ ಕಾನೂನು ನೀವು ತರಬೇಡಿ ಅಂತ ನಾವು ಹೇಳಿದೇವೆ, ಅವಾಗ ಕೇಳಲಿಲ್ಲ. ಎಂಪಿಗಳು, ರೈತರು ಎಲ್ಲರೂ ದಂಗೆ ಎದ್ದ ಮೇಲೆ 700 ಜನ ಸತ್ತ ಮೇಲೆ ಮೋದಿ ಎಚ್ಚರಾಗಿ ಈಗ ಅದು ವಾಪಸ್ ತಗೊಂಡ್ರು. ಇದೇ ಪರಿಸ್ಥಿತಿ ಮನ್ರೇಗಾ ಕಾನೂನ್ಗೂ ಬರ್ತದೆ. ಸಮಾವೇಶದಲ್ಲಿ ಖರ್ಗೆ ಅವರ ಅಬ್ಬರದ ಭಾಷಣದ ಮಧ್ಯೆ ಕಾಂಗ್ರೆಸ್ ನಾಯಕರ ಮಾತುಗಳು ಮಂಕಾದವು. ಸಿಎಂ ಡಿಸಿಎಂ ಕಾಂಗ್ರೆಸ್ ಗ್ಯಾರಂಟಿಗಳನ್ನಷ್ಟೇ ಪ್ರಸ್ತಾಪಿಸಿ ಸುಮ್ಮನಾದ್ರು. ಇಷ್ಟೆಲ್ಲದರ ಮಧ್ಯೆ ನರೇಗಾ ಯೋಜನೆಯಲ್ಲಿ ಗಾಂಧೀಜಿ ಹೆಸರನ್ನ ತೆಗೆದಿದ್ದನ್ನ ವಿರೋಧಿಸಿ ಕಾಂಗ್ರೆಸ್ ಸಮಾವೇಶ ಹಮ್ಮಿಕೊಂಡಿದೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಮನ್ರೇಗಾ ಬಚಾವ್ ಸಂಗ್ರಾಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ರಾಜ್ಯಕ್ಕೆ ಬರ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.